ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬನೇ ಪ್ರಸಿದ್ಧವಾದಂಥ ಅಷ್ಟೇ ಶಕ್ತಿಯುತವಾದಂಥ ಒಂದು ದೇವಿಯ ದೇವಸ್ಥಾನದ ಪರಿಚಯವನ್ನು ನಿಮ್ಮೆಲ್ಲರಿಗೂ ಮಾಡಿಕೊಡ್ಬೇಕು ಅಂತ ಇವತ್ತಿನ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ. ಭೂತ ಪ್ರೇತಗಳಿಂದ ಹಿಂಸೆ ಪಡ್ತಾ ಇರೋರು, ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಖಂಡಿತವಾಗ್ಲೂ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು. ಇನ್ನು ಈ ದೇವಸ್ಥಾನದಲ್ಲಿ ಅಮ್ಮನವ್ರನ್ನ 3 ಸ್ವರೂಪದಲ್ಲಿಯೂ ಕೂಡ ಪೂಜೆ ಮಾಡ್ತಾರೆ. ಬೆಳಗ್ಗೆ ಲಕ್ಷ್ಮೀ ಸ್ವರೂಪದಲ್ಲಿ, ಮಧ್ಯಾಹ್ನ ಸರಸ್ವತಿ ರೂಪದಲ್ಲಿ, ಹಾಗೆ ಸಂಜೆ ಕಾಳಿಯ ರೂಪದಲ್ಲಿ ಪೂಜೆ ಮಾಡ್ತಾರೆ, ದುರ್ಗಾ ಮಾತೆಯ ಸ್ವರೂಪದಲ್ಲಿ. ಇನ್ನು ಕರ್ನಾಟಕದಲ್ಲಿರುವಂಥ ಕೊಲ್ಲೂರು ಮೂಕಾಂಬಿಕೆ ದೇವಿಗೂ ಹಾಗೂ ಈ ದೇವಸ್ಥಾನದಲ್ಲಿರುವಂಥ ಅಮ್ಮನವರಿಗೂ ಕೂಡ ಸಂಬಂಧ ಇದೆ ಅಂತಲೂ ಕೂಡ ಹೇಳ್ತಾರೆ. ಈ ದೇವಸ್ಥಾನ ಇರೋದು ಕೇರಳದ ಚೊಟ್ಟಾನಿಕರ ಅನ್ನೋ ಒಂದು ಸ್ಥಳದಲ್ಲಿ. ಹಾಗಾಗಿನೇ ಈ ದೇವಸ್ಥಾನಕ್ಕೆ ಚೊಟ್ಟಾನಿಕರ ಭಗವತಿ ದೇವಾಲಯ ಅಂತ ಕರೀತಾರೆ. ಪ್ರಮುಖವಾಗಿ ಈ ದೇವಸ್ಥಾನದಲ್ಲಿ ಭೂತೋಚ್ಚಾಟನೆ ಅಂದರೆ ಮಾನಸಿಕ ಅಸ್ವಸ್ಥತೆಗಳಿಂದ ಬಳಲ್ತಾ ಇರೋರಿಗೆ ಮುಕ್ತಿ ನೀಡುವಂಥ ಒಂದು ಸ್ಥಳ ಅಂತ ಪರಿಗಣನೆ ಮಾಡಿದೆ. ಹಾಗಾಗಿ ಆ ಸಮಸ್ಯೆಗಳಿರೋರು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಹಾಗಂತ ಬೇರೆಯವರು ಬರಬಾರ್ದ ಅಂತಂದರೆ ಖಂಡಿತವಾಗ್ಲೂ ಬರ್ಬೋದು. ಹಾಗಿದ್ರೆ ಈ ದೇವಸ್ಥಾನ ಎಲ್ಲಿದೆ, ಈ ದೇವಸ್ಥಾನವನ್ನು ತಲುಪೋದು ಹೇಗೆ, ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಈ ದೇವಸ್ಥಾನದಲ್ಲಿ ಆಚರಣೆ ಮಾಡುವಂಥ ವಿಶೇಷ ಆಚರಣೆಗಳು ಯಾವ್ದ್ಯಾವುದು, ಕರ್ನಾಟಕದ ಕೊಲ್ಲೂರಲ್ಲಿರುವಂಥ ಮೂಕಾಂಬಿಕೆ ದೇವಿಗೂ ಈ ಚೊಟ್ಟಾನಿಕರ ಭಗವತಿ ದೇವಿಗೂ ಸಂಬಂಧವೇನು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಚೊಟ್ಟಾನಿಕರ ಭಗವತಿ ದೇವಸ್ಥಾನ ಇರೋದು ಕೇರಳ ರಾಜ್ಯದ ಎರ್ನಾಕುಲಂ ಜಿಲ್ಲೆಯ ಚೊಟ್ಟಾನಿಕರ ಅನ್ನೋ ಒಂದು ಜಾಗದಲ್ಲಿ. ಎರ್ನಾಕುಲಮಿಂದ ಈ ಚೊಟ್ಟಾನಿಕರ ದೇವಾಲಯಕ್ಕೆ 15 ಕಿಲೋಮೀಟರ್ ದೂರ ಆಗುತ್ತೆ. ಎರ್ನಾಕುಲಂ, ಕೊಚ್ಚಿ ಎರಡೂ ಒಂದೇ, ಕನ್ಫ್ಯೂಸ್ ಆಗಬೇಡಿ. ಬೆಂಗಳೂರಿಂದ ಡೈರೆಕ್ಟಾಗಿ ಎರ್ನಾಕುಲಂ ಅಥವಾ ಕೊಚ್ಚಿಗೆ ಡೈರೆಕ್ಟ್ ಬಸ್ಸು, ಟ್ರೈನು ಅಥವಾ ಫ್ಲೈಟು ಕೂಡ ಇದೆ. ಟ್ರೈನಲ್ಲಿ ಬರೋದಾದರೆ ಪ್ರತಿದಿನ 4:25ಕ್ಕೆ ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಹೊರಡುತ್ತೆ. ಆ ಟ್ರೈನಲ್ಲಿ ನೀವು ಎರ್ನಾಕುಲಂ ಸ್ಟೇಷನ್ನ ತಲುಪ್ಬೋದು. ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಈ ದೇವಸ್ಥಾನವನ್ನು ತಲುಪೋದಾಗಿರುತ್ತೆ. ಇನ್ನು ಸ್ಲೀಪರ್ ಅಥವಾ ಪ್ರೈವೇಟ್ ಬಸ್ಸಲ್ಲೂ ಕೂಡ ನೀವು ಬೆಂಗಳೂರಿಂದ ಕೊಚ್ಚಿಯನ್ನು ರೀಚ್ ಆಗಿ ಕೊಚ್ಚಿಯಿಂದ ಪ್ರೈವೇಟ್ ಬಸ್ಸಲ್ಲಿ ಈ ದೇವಸ್ಥಾನವನ್ನು ತಲುಪ್ಬೋದು. ಇನ್ನು ಬೇಗ ಬಂದು ಬೇಗ ಹೋಗಬೇಕು ಅಂತ ಅನ್ನೋದಾದರೆ ನೀವು ಫ್ಲೈಟಲ್ಲಿ ಬರ್ಬೋದು. ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ನಿಮಗೆ 39 ಕಿಲೋಮೀಟರ್ ದೂರದಲ್ಲಿರುತ್ತೆ ಈ ದೇವಸ್ಥಾನ. ಬಸ್ಸಲ್ಲಿ ಅಥವಾ ಟ್ಯಾಕ್ಸಿ ಮಾಡಿಕೊಂಡು ಈ ದೇವಸ್ಥಾನವನ್ನು ನೀವು ರೀಚ್ ಆಗ್ಬೋದು. ಸ್ವಲ್ಪ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಬಜೆಟಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಟ್ರೈನು ತುಂಬಾ ಬೆಸ್ಟು. ನಾವು ಈ ದೇವಸ್ಥಾನಕ್ಕೆ ಹೇಗೆ ಬಂದ್ವಿ ಅಂತ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ. ಕೇರಳದಲ್ಲಿ ಇದು ನಮ್ಮದು 3ನೇ ದಿವಸ. ನಾವು ಮೊದಲು ತ್ರಿವೇಂದ್ರಮ್ಗೆ ಬಂದು ತ್ರಿವೇಂದ್ರಮಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ನೋಡಿಕೊಂಡು, ಹಾಗೆ ತ್ರಿವೇಂದ್ರಮಲ್ಲಿರುವಂಥ ಸೈಟ್ ಸೀಯಿಂಗನ್ನೆಲ್ಲ ನೋಡಿಕೊಂಡು ವರ್ಕಳಾಗೆ ಬಂದು, ವರ್ಕಳದಿಂದ ಜಟಾಯುಗೆ ಬಂದು, ಜಟಾಯುವಿಂದ ಅಲಿಪಿಗೆ ಬಂದು, ಅಲಿಪಿಯಿಂದ ಕೊಚ್ಚಿಗೆ ಬಂದು ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಈ ಚೊಟ್ಟಾನಿಕರ ಭಗವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲಾದರೂ ಸಪ್ರೇಟ್ ವಿಡಿಯೋಗಳಿದೆ, ನೀವೇನಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ಚೊಟ್ಟಾನಿಕರ ಭಗವತಿ ದೇವಸ್ಥಾನದ ಎಂಟ್ರೆನ್ಸ್ ಇದು. ನಾವು ಕೊಚ್ಚಿಲಿ ಯಾವುದೇ ಪ್ಲೇಸಸ್ನ ನೋಡ್ತಾ ಇಲ್ಲ, ಹಾಗಾಗಿ ನಾವಿಲ್ಲಿ ರೂಮ್ ಮಾಡಿರಲಿಲ್ಲ. ನಮ್ಮ ಲಗೇಜ್ನೆಲ್ಲ ಇಲ್ಲೇ ಕ್ಲಾಕ್ ರೂಮಲ್ಲಿ ಇಟ್ಬಿಟ್ಟು ಅನಂತರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಎಂಟರ್ ಆಗೋವಂಥ ಬಲಗಡೆನೆ ನಿಮಗೆ ಚಪ್ಪಲ್ ಸ್ಟ್ಯಾಂಡು ಹಾಗೆ ಕ್ಲಾಕ್ ರೂಮ್ ವ್ಯವಸ್ಥೆ ಕೂಡ ಇದೆ. ಇಲ್ಲೇ ನಿಮ್ಮ ಲಗೇಜ್ನ ಡೆಪಾಸಿಟ್ ಮಾಡಿ ಹಾಗೆ ನಿಮ್ಮ ಚಪ್ಪಲ್ಗಳನ್ನು ಕೂಡ ಇಟ್ಟು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಬ್ಯಾಗಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರಷ್ಟೇ. ಆರಾಮಾಗಿ ನಿಮ್ಮ ಬ್ಯಾಗ್ಗಳನ್ನ ಇಲ್ಲಿ ಇಟ್ಬಿಟ್ಟು ಹೋಗ್ಬೋದು. ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಕೇಳೋದಾದರೆ ಬೆಳಗಿನ ಜಾವ 4 ಗಂಟೆಗೆ ದೇವಸ್ಥಾನನ ಓಪನ್ ಮಾಡಿದ್ರೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ ದೇವಸ್ಥಾನ ಓಪನ್ ಆಗೋದು ಸಂಜೆ 4 ಗಂಟೆಗೆ, ಹಾಗೆ ರಾತ್ರಿ ದೇವಸ್ಥಾನ 9 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಈ ದೇವಸ್ಥಾನದಲ್ಲೂ ಕೂಡ ಆದಷ್ಟು ಸಾಂಪ್ರದಾಯಿಕ ಬಟ್ಟೆಗಳನ್ನೇ ಹಾಕ್ಕೊಂಡು ಬರಬೇಕು. ಬೇರೆ ಯಾವುದೇ ವೆಸ್ಟರ್ನ್ ವೇರ್ಗಳನ್ನ ಅಲೋ ಮಾಡೋದಿಲ್ಲ ದೇವಸ್ಥಾನದೊಳಗಡೆ. ಹಾಗಂತ ಅನಂತ ಪದ್ಮನಾಭ ಸ್ವಾಮಿ ಹಾಗೆ ಗುರುವಾಯೂರು ದೇವಸ್ಥಾನದಲ್ಲಿ ಇರೋ ಅಷ್ಟು ಸ್ಟ್ರಿಕ್ಟಾಗಿ ಏನೂ ಇಲ್ಲ ಇಲ್ಲಿ. ಅಂದರೆ ಇವಾಗ ಅನಂತ ಪದ್ಮನಾಭ ಸ್ವಾಮಿಯಲ್ಲಿ ಗಂಡಸರು ಪ್ಯಾಂಟ್ಗಳನ್ನೂ ಕೂಡ ಹಾಕ್ಕೊಂಡು ಹೋಗೋಂಗಿಲ್ಲ, ಪಂಚೆನೇ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಹಾಗೇನಿಲ್ಲ, ನೀವು ಪಂಚೆ ಆದರೂ ಹಾಕೊಬೋದು ಅಥವಾ ಪ್ಯಾಂಟ್ ಆದರೂ ಹಾಕೊಬೋದು. ಆದರೆ ದೇವರ ಗರ್ಭಗುಡಿಯಲ್ಲಿ ದೇವರನ್ನು ದರ್ಶನ ಮಾಡುವಂಥ ಸಮಯದಲ್ಲಿ ಬನೀನು ಮತ್ತು ಶರ್ಟನ್ನು ತೆಗೆದು ನೀವು ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಹೆಣ್ಮಕ್ಳಾದರೆ ಸೀರೆ, ಚೂಡಿದಾರ್, ಸಲ್ವಾರ್ ಹಾಕೊಬೇಕು. ದುಪ್ಪಟ್ಟ ಸಮೇತ ಹಾಕ್ಕೊಂಡ್ರೆ ಒಳ್ಳೆಯದು. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಈ ದೇವಸ್ಥಾನವನ್ನು ಕೇರಳದ ವಾಸ್ತುಶಿಲ್ಪದ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ.
ಹಾಗೆ ಈ ದೇವಸ್ಥಾನವನ್ನು ದೇವತೆಗಳ ವಾಸ್ತುಶಿಲ್ಪಿಯಾದಂತಹ ವಿಶ್ವಕರ್ಮನಿಂದ ನಿರ್ಮಾಣ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗತ್ತೆ. ಇನ್ನು ದೇವಾಲಯದಲ್ಲಿರುವಂತಹ ದೇವಿಯ ವಿಗ್ರಹ ಏನಿದೆ ಇದು ಸ್ವಯಂಭೂ ಅಂತ ಹೇಳಲಾಗತ್ತೆ. ದೇವಿಯ ವಿಗ್ರಹ ಏನಿದೆ ಅದು ರುದ್ರಾಕ್ಷ ಶಿಲೆಯಿಂದ ರೂಪುಗೊಂಡಿರುವಂಥ ಒಂದು ಸ್ವಯಂಭೂ ವಿಗ್ರಹ. ಇನ್ನು ವಿಶೇಷವಾಗಿ ದೇವಿಯನ್ನ ಈ ದೇವಸ್ಥಾನದಲ್ಲಿ 3 ರೂಪಗಳಲ್ಲಿ ಪೂಜೆ ಮಾಡ್ತಾರೆ. ಅಲಂಕಾರಗಳು ಕೂಡ ಆ ದೇವಿಯ ಸ್ವರೂಪಕ್ಕೆ ತಕ್ಕಂತೆ ಬದಲಾಯಿಸ್ತಾರೆ. ಬೆಳಗ್ಗೆ ಬಿಳಿ ವಸ್ತ್ರಗಳಿಂದ ಸರಸ್ವತಿ ಅಲಂಕಾರವನ್ನ ಮಾಡಿದ್ರೆ ಮಧ್ಯಾಹ್ನ ಕಡು ಕೆಂಪು ಬಣ್ಣದ ಸೀರೆಯನ್ನ ಉಡಿಸಿ ಲಕ್ಷ್ಮಿಯ ಅಲಂಕಾರವನ್ನ ಮಾಡ್ತಾರೆ. ಹಾಗೆ ಸಂಜೆ ನೀಲಿ ಬಣ್ಣದ ಸೀರೆಯನ್ನ ಉಡಿಸಿ ದುರ್ಗಾದೇವಿಯ ಅಲಂಕಾರವನ್ನ ಮಾಡ್ತಾರೆ. ಆ ದೇವಿಯನ್ನ ದೀಪದ ಬೆಳಕಲ್ಲಿ ನೋಡೋದೇ ಒಂದು ಖುಷಿ, ಬಹಳನೇ ಸಂತೋಷ ಆಗುತ್ತೆ. ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ. ಇನ್ನು ದೇವಸ್ಥಾನದ ಆವರಣದ ಒಳಗಡೆ 2 ದೇವಿಯ ದೇವಸ್ಥಾನಗಳಿದೆ. ಒಂದನ್ನ ಕೀಸ್ ಕಾವ್ ಅಂತ ಕರೆದ್ರೆ ಮತ್ತೊಂದನ್ನ ಮೇಲ್ ಕಾವ್ ಅಂತ ಕರೀತಾರೆ. ನಾವು ದೇವಸ್ಥಾನದ ಆವರಣದ ಒಳಗಡೆ ಹೋಗ್ತಾ ಇದ್ದಂಗೆ ಮೊದಲು ಸಿಗೋದು ಮೇಲ್ಕಾವು. ಇಲ್ಲಿ ಮಾತೃ ದೇವತೆಗಳನ್ನ ಪೂಜೆ ಮಾಡುವಂತ ಸ್ಥಳ. ಅಂದ್ರೆ ಸರಸ್ವತಿ ಹಾಗೆ ಲಕ್ಷ್ಮೀ ದೇವಿಯನ್ನ ಈ ಒಂದು ಜಾಗದಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಕೀಸ್ ಕಾವ್ ಅಂತ ಏನಿದೆ ಅದು ಸ್ವಲ್ಪ ಮೆಟ್ಲುಗಳನ್ನ ಇಳ್ಕೊಂಡು ಕೆಳಗಡೆ ಹೋಗಬೇಕು. ಒಂದು ಕೊಳದ ಪಕ್ಕ ಇದೆ. ಆ ದೇವಸ್ಥಾನದಲ್ಲಿ ದುರ್ಗಾ ಮಾತೆಯನ್ನ ಪೂಜೆ ಮಾಡಲಾಗತ್ತೆ. ರಾತ್ರಿ 6 ಗಂಟೆ ಮೇಲೆ ಭದ್ರಕಾಳಿಯ ರೂಪದಲ್ಲಿ ದೇವಿಯನ್ನ ಪೂಜೆ ಮಾಡ್ತಾರೆ. ಈ ಕೀಸ್ ಕಾವ್ ಏನಿದೆ ಕೆಳಗಡೆ ಇರುವಂಥ ಭದ್ರಕಾಳಿಗೆ ಸಂಬಂಧಪಟ್ಟಂಥ ದೇವಸ್ಥಾನ. ಇಲ್ಲೇನೆ ಭೂತೋಚ್ಚಾಟನೆ, ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರೋರಿಗೆ ವಿಶೇಷ ಪೂಜೆಗಳಾದಂಥ ಗುರುತಿ ಪೂಜೆ ಇದನ್ನೆಲ್ಲ ಆ ಜಾಗದಲ್ಲೇ ಮಾಡೋದು. ಅದನ್ನು ಆಮೇಲೆ ತೋರಿಸ್ತೀನಿ ನಾನು. ಅದನ್ನೇ ಕೀಸ್ ಕಾವ್ ಅಂತ ಕರೀತಾರೆ. ಮೊದಲಿಗೆ ನಾವು ಮೇಲ್ಕಾವಲ್ಲಿರುವಂಥ ಲಕ್ಷ್ಮಿ ಹಾಗೆ ಸರಸ್ವತಿ ದೇವಿಯ ದರ್ಶನ ಮಾಡಿಕೊಂಡು ಬರೋಣ. ದೇವಸ್ಥಾನದ ಗೋಪುರದ ಮುಂದೆನೆ ಬೃಹದಾಕಾರವಾಗಿರುವಂಥ ಗಂಟೆಯನ್ನ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಇದೇ ಮೇಲ್ಕಾವ್ ದೇವಸ್ಥಾನ. ಇಲ್ಲಿ ದೇವಸ್ಥಾನದ ಒಳಗಡೆ ಲಕ್ಷ್ಮಿ ಹಾಗೆ ಸರಸ್ವತಿ ಇಬ್ಬರನ್ನು ಕೂಡ ನಾವು ದರ್ಶನ ಮಾಡ್ಕೋಬಹುದು ಒಂದೇ ವಿಗ್ರಹದಲ್ಲಿ. ದೇವಸ್ಥಾನದ ಮುಂಭಾಗದಲ್ಲಿ ನೀವು ನೋಡ್ತಾ ಇರೋ ಹಾಗೆ ತುಲಾಭಾರ ಸೇವೆ ಆಗಿರ್ಬೋದು, ಹಾಗೆ ದೇವಿಗೆ ಅರ್ಶನದ ಕೊಂಬುಗಳು ಹಾಗೆ ಇನ್ನೂ ಇತರೆ ಸಾಮಗ್ರಿಗಳನ್ನ ಅರ್ಪಿಸೋದಕ್ಕೆ ಅಂತ ಇಟ್ಟಿರ್ತಾರೆ. ಇವಾಗ ನಾವು ಮೇಲ್ಕಾವು ದರ್ಶನ ಮಾಡಿಕೊಂಡು ಕೀಸ್ ಕಾವ್ ಅಂದರೆ ಕೆಳಗಡೆ ಅಮ್ಮನವರ ದರ್ಶನ ಮಾಡೋದಕ್ಕೆ ಅಂತ ಬರ್ತಾ ಇದ್ದೀವಿ. ಕೆಳಗಡೆ 1-2 ಮೆಟ್ಲುಗಳನ್ನು ಇಳ್ಕೊಂಡು ಹೋಗ್ತಾ ಇರುವಾಗೇ ಬಲಭಾಗಕ್ಕೆ ನಿಮಗೆ ಇನ್ನೊಂದು ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿ ನೀವು ಅಯ್ಯಪ್ಪ ಸ್ವಾಮಿಯ ದೇವರ ದರ್ಶನವನ್ನು ಕೂಡ ಮಾಡ್ಬೋದು. ಇನ್ನು ಈ ಕೀಸ್ ಕಾವಲ್ಲಿರುವಂಥ ಅಮ್ಮನವರು ಎಷ್ಟು ಪವರ್ಫುಲ್ ಅಂತಂದರೆ, ಒಂದ್ಸಲ ಅಮ್ಮನವರ ಪರಮ ಭಕ್ತನಾದಂತಹ ಗುಪ್ತನ್ ನಂಬೂತಿರಿ ಎಂಬವನು ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅವನನ್ನು ಯಕ್ಷಿಣಿ ಹಿಂಬಾಲಿಸ್ತಾಳೆ. ಯಕ್ಷಿಣಿಯರಲ್ಲಿ ತುಂಬ ವಿಧವಾದಂಥ ಯಕ್ಷಿಣಿಯರು ಇರ್ತಾರೆ. ಅದರಲ್ಲಿ ಈಕೆ ರಕ್ತಪಿಪಾಸು ಯಕ್ಷಿಣಿ ಆಗಿರ್ತಾಳೆ. ಅಂದರೆ ರಕ್ತ ಪಿಶಾಚಿ ಅಂತ ಕರಿತೀವಲ್ವಾ, ಆಕೆ ಇವಳು. ಸ್ವಲ್ಪ ದೂರ ಹೋದ ನಂತರ ಇವನಿಗೆ ಗೊತ್ತಾಗುತ್ತೆ ಯಾರೋ ನನ್ನ ಹಿಂದೆ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ. ಆವಾಗ ಅವನು ಓಡೋದಕ್ಕೆ ಶುರು ಮಾಡಿ ಈ ಕೀಸ್ ಕಾವ್ ದೇವಸ್ಥಾನದ ಹೆಬ್ಬಾಗಿಲಿಗೆ ಬರೋ ಅಷ್ಟರಲ್ಲಿ ಯಕ್ಷಿಣಿ ಅವನ ಪಾದವನ್ನು ಹಿಡ್ಕೊಂಡು ಬಿಡ್ತಾಳೆ. ಆವಾಗ ಗುಪ್ತನು ದೇವಿಯನ್ನು ತನ್ನ ರಕ್ಷಣೆ ಮಾಡೋದಾಗಿ ವಿಧವಾಗಿ ದೇವಿಯನ್ನು ಬೇಡ್ಕೊಳ್ತಾನೆ. ಆಗ ಅಮ್ಮನವರು ಉಗ್ರ ಮಹಾಕಾಳಿಯ ರೂಪದಲ್ಲಿ ಕಾಣಿಸ್ಕೊಂಡು ಯಕ್ಷಿಣಿಯನ್ನು ಕೊಂದು ಅಲ್ಲೇ ಇದ್ದಂಥ ಒಂದು ಮರದ ಮೇಲೆ ಹಾಕ್ತಾರೆ. ಸತ್ತು ಬಿದ್ದಂಥ ಯಕ್ಷಿಣಿಯ ದೇಹದಿಂದ ಹೊರಬಂದಂಥ ರಕ್ತ ಏನಿದೆ ಅದು ಒಂದು ಕೊಳದಲ್ಲಿ ಶೇಖರ ಆಗುತ್ತೆ. ಆ ಕೊಳವನ್ನು ಇವತ್ತು ಕೂಡ ನಾವು ನೋಡ್ಬೋದು. ಆ ಯಕ್ಷಿಣಿಯನ್ನು ಕೊಂದಂಥ ಜಾಗ ಹಾಗೆ ಆ ಯಕ್ಷಿಣಿಯನ್ನು ಹಾಕಿದಂಥ ಒಂದು ಮರ ಮತ್ತು ಕೊಳ ಇವತ್ತಿಗೂ ಕೂಡ ನಾವು ಕೀಸ್ ಕಾವ್ ದೇವಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ದೇವಸ್ಥಾನದ ಒಳಗಡೆ ಅಲ್ಲ ಹೊರಗಡೆಯಿಂದನೂ ಕೂಡ ವಿಡಿಯೋ ಫೋಟೋಗ್ರಫಿ ಮಾಡೋದು ತುಂಬಾ ಸ್ಟ್ರಿಕ್ಟ್. ಇಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ತುಂಬಾ ಕಷ್ಟಪಟ್ಟು ವಿಡಿಯೋನ ಮಾಡಿದ್ದೀನಿ ನೋಡಿ. ಇದೇ ಮರದ ಮೇಲೆ ಯಕ್ಷಿಣಿಯ ದೇಹವನ್ನು ದೇವಿ ಹಾಕಿದ್ದು. ಆ ಘಟನೆ ನಡೆದ ನಂತರ ಭೂತ ಪ್ರೇತಗಳಿಂದ ಹಿಂಸೆ ಹೊಂದ್ತಾ ಇರೋರು ಹಾಗೆ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಈ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಗಳನ್ನು ಮಾಡಿಸಿ ಕೊನೆಗೆ ಅವರ ಸಮಸ್ಯೆಗಳೆಲ್ಲ ಬಗೆಹರಿದಿದ ನಂತರ ಈ ಮರ ಏನು ಕಾಣಿಸ್ತಾ ಇದೆ, ಈ ಮರಕ್ಕೆ ಒಂದು ಗೊಂಬೆಯನ್ನು ಇಟ್ಟು ಯಾರಿಗೆ ಸಮಸ್ಯೆ ಇತ್ತೋ ಅವರ ಹಣೆಯಿಂದ ಮೊಳೆಯನ್ನು ಒಡಿಸ್ತಾರೆ ಈ ಮರಕ್ಕೆ. ಅಷ್ಟೇ ಅಲ್ಲದೆ ಮಕ್ಕಳಿಲ್ಲದೆ ಇರೋರು ತೊಟ್ಲನ್ನು ಈ ಮರಕ್ಕೆ ಹಾಗೆ ದೇವಸ್ಥಾನದ ಸುತ್ತಲೂ ಕೂಡ ಕಟ್ಟಿರ್ತಾರೆ. ಈ ಜಾಗದಲ್ಲಿ ಮರದ ತೊಟ್ಲನ್ನು ಕಟ್ಟೋದ್ರಿಂದ ಮಕ್ಕಳಿಲ್ಲದೆ ಇರುವಂಥ ದಂಪತಿಗಳಿಗೆ ಸಂತಾನ ಭಾಗ್ಯ ಆಗತ್ತೆ ಅಂತ ನಂಬಿಕೆ ಇದೆ. ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ಒಂದು ವಿಶೇಷ ಆಚರಣೆ ಮಾಡಲಾಗತ್ತೆ. ಅದು ರಾತ್ರಿಯ ಸಮಯದಲ್ಲಿ. ಅದನ್ನು ಗುರುತಿ ಪೂಜೆ ಅಂತ ಕರೆಯಲಾಗತ್ತೆ. ಗುರುತಿ ಪೂಜೆ ಅಥವಾ ಗುರುತಿ ತರ್ಪಣ ಅನ್ನೋದೇನಿದೆ ಇದೊಂದು ಶಕ್ತಿಶಾಲಿ ತಾಂತ್ರಿಕ ಆಚರಣೆ ಆಗಿರುತ್ತೆ. ಕೇರಳದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಆಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ಹೆಚ್ಚಾಗಿ ಈ ಚೊಟ್ಟಾನಿಕರ ಭಗವತಿ ದೇವಸ್ಥಾನದಲ್ಲಿ ರಾತ್ರಿಯ ವೇಳೆ ನಡೆಯುವಂಥ ಈ ಗುರುತಿ ಪೂಜೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಅದರಲ್ಲೂ ದುಷ್ಟಶಕ್ತಿಗಳನ್ನು ಓಡಿಸೋದಕ್ಕೆ
ಮತ್ತು ದೈಹಿಕ ಮಾನಸಿಕ ಖಿನ್ನತೆಗೆ ಒಳಗಾಗಿರೋರು, ಆತಂಕ ಭಯ ಹೆಚ್ಚಾಗಿರೋರು, ಜೊತೆಗೆ ವಾಮಾಚಾರದಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಈ ಪೂಜೆಯಲ್ಲಿ ಭಾಗವಹಿಸ್ತಾರೆ, ಪಾಲ್ಗೊಳ್ತಾರೆ. ಈ ಗುರುತಿ ಪೂಜೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ, ದೇವಿಗೆ ಭದ್ರಕಾಳಿ ಅಲಂಕಾರವನ್ನು ಮಾಡಿರ್ತಾರೆ. ನೀಲಿ ವಸ್ತ್ರವನ್ನು ಉಡಿಸಿ ದೇವಸ್ಥಾನದ ಆವರಣದಲ್ಲಿ 64 ಮೂಲೆಗಳ ಚೌಕಟ್ಟಿನ ಮಧ್ಯದಲ್ಲಿ ಬಾಳೆ ಮರ ಮತ್ತು ಅಲಂಕೃತ ಪಾಲಾಮರವನ್ನು ಬಳಸಿ ದೊಡ್ಡ ಉರುಳಿಯ ತುಂಬ ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ ಮತ್ತು ಸುಣ್ಣವನ್ನು ಬೆರೆಸಿ ಕೆಂಪು ನೀರನ್ನು ತಯಾರು ಮಾಡ್ಕೊತಾರೆ. ಅಂದರೆ ನಾವು ಕೆಂಪು ಆರತಿ ಅಥವಾ ದೃಷ್ಟಿ ಆರತಿಯನ್ನು ತೆಗಿತೀವಲ್ವ, ಅರಿಶಿನ ಮತ್ತು ಸುಣ್ಣವನ್ನು ಬಳಸಿ ಆ ರೀತಿ ಕೆಂಪು ನೀರನ್ನು ಮಾಡಿಕೊಂಡು ಅದನ್ನು ದೇವಿಗೆ ಎರಚ್ತಾರೆ. ಇದನ್ನು ಬಲಿ ಅಂತಲೂ ಕೂಡ ಕರೀತಾರೆ. ಅಂದರೆ ದೇವಿಗೆ ರಕ್ತದ ಸ್ವರೂಪದಲ್ಲಿ ಈ ನೀರನ್ನು ಎರಚುವಂಥದ್ದು. ಈ ನೀರನ್ನು ಎರಚುವಂಥ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಡೋಲನ್ನು ಬಾರಿಸಲಾಗುತ್ತೆ. ಅಂದರೆ ಕೇರಳದಲ್ಲಿ ವಿಶೇಷವಾಗಿ ಕೊರಳಿಗೆ ನೇತು ಹಾಕ್ಕೊಂಡು ಚೆಂಡೆ ಬಾರಿಸ್ತಾರಲ್ಲ, ಆ ರೀತಿ ಡೋಲನ್ನು ಬಾರಿಸ್ತಾ ಇರ್ತಾರೆ. ಮೊದಲು ಡೋಲನ್ನು ನಿಧಾನವಾಗಿ ಬಡಿತಾರೆ. ಡೋಲ್ ಯಾವ ರೀತಿ ಶಬ್ದ ಬರ್ತಾ ಇರುತ್ತೋ ಅದೇ ರೀತಿ ನಿಧಾನವಾಗಿ ನೀರನ್ನು ಎರಚ್ತಾ ಇರ್ತಾರೆ. ಡೋಲಿನ ಸದ್ದು ಹೆಚ್ಚಾದಂಗೂ ಕೂಡ ಈ ನೀರನ್ನು, ಕೆಂಪು ನೀರನ್ನು ಎರಚೋದು ಕೂಡ ಜೋರು ಮಾಡ್ತಾರೆ. ಆ ಸಮಯದಲ್ಲಿ ವೈಬ್ರೇಷನ್ ತುಂಬಾ ಜಾಸ್ತಿ ಇರುತ್ತೆ. ಡೋಲಿನ ಶಬ್ದ ಆಗಿರ್ಬೋದು, ಆ ಕೆಂಪು ನೀರನ್ನು ಎರಚುವಂಥ ರೀತಿ ಆಗಿರ್ಬೋದು. ಆ ಸಮಯದಲ್ಲಿ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು, ಹಾಗೆ ಭೂತ ಪ್ರೇತಗಳ ಸಮಸ್ಯೆ ಹೊಂದಿರೋರು ವಿಚಿತ್ರ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ಆವಾಗ ವಿಶೇಷ ಪೂಜೆಗಳನ್ನು ಮಾಡಿ ಭೂತೋಚ್ಚಾಟನೆ ಆಗಿರ್ಬೋದು, ಹಾಗೆ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ವಿಧಿಗಳನ್ನು ಮಾಡಿ ದುಷ್ಟಶಕ್ತಿಗಳನ್ನು ದೂರ ಮಾಡ್ತಾರೆ. ನೆಗೆಟಿವ್ ಎನರ್ಜಿಯನ್ನು ಕೂಡ ಕಡಿಮೆ ಮಾಡ್ತಾರೆ. ಈ ದೇವಾಲಯದಲ್ಲಿ 3 ಸ್ವರೂಪದಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡಿದ್ರೂ ಕೂಡ ಇಲ್ಲಿ ಮುಖ್ಯ ದೇವತೆ ಅಂದರೆ ಅದು ರಾಜರಾಜೇಶ್ವರಿ. ಈ ದೇವಿ ಈ ಜಾಗವನ್ನು ಆರಿಸ್ಕೊಂಡಿದ್ದು ಹೇಗೆ, ಇಲ್ಲಿ ಬಂದು ನೆಲೆಸಿದ್ದು ಹೇಗೆ, ಇದರ ಇತಿಹಾಸ ಏನು, ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇವಾಗ ಈ ದೇವಸ್ಥಾನ ಏನಿದೆ, ಈ ಸ್ಥಳದಲ್ಲಿ ಬಹಳ ಹಿಂದೆ ಒಂದು ದಟ್ಟ ಅರಣ್ಯ ಇತ್ತು. ಈ ಜಾಗದಲ್ಲಿ ದುಷ್ಟಶಕ್ತಿಗಳು ಮತ್ತು ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ರು. ಅಂಥ ಬುಡಕಟ್ಟು ಜನಾಂಗದಲ್ಲಿ ಒಬ್ಬರಾದಂಥ ಕಣ್ಣಪ್ಪನ್ ಅವರು ಕಾಳಿದೇವಿಯ ಪರಮ ಭಕ್ತರಾಗಿದ್ದರು. ಕಾಳಿದೇವಿಯನ್ನು ಪೂಜೆ ಮಾಡ್ತಾರೆ ಅಂತಂದರೆ ಪ್ರತಿ ಶುಕ್ರವಾರ ದಿವಸ ಅವರು ಏನಾದರೂ ಬಲಿಯನ್ನು ಕೊಡಬೇಕಾಗಿತ್ತು. ಹಾಗಾಗಿ ಇವರು ಏನು ಮಾಡ್ತಾಯಿದ್ರು, ಪ್ರತಿ ಶುಕ್ರವಾರ ಒಂದು ಹಸುವನ್ನು ಬಲಿ ಕೊಡ್ತಾಯಿದ್ರು. ಹೀಗಿರುವಾಗ ಒಂದು ದಿನ ಕಣ್ಣಪ್ಪನವರು ಕಾಡಿಗೆ ಹೋಗಿರುವಾಗ ಒಂದು ಸುಂದರವಾದಂಥ ಕರು ಕಾಣಿಸುತ್ತೆ. ಈ ಕರುವನ್ನು ಕಾಳಿದೇವಿಗೆ ಬಲಿ ಕೊಡೋದಕ್ಕೆ ಅಂತ ನಿರ್ಧಾರ ಮಾಡ್ತಾರೆ. ಆ ಕರುವನ್ನು ನೋಡಿದಂಥ ಕಣ್ಣಪ್ಪನವರ ಮಗಳು ಬಲಿ ಕೊಡದೇ ಇರೋ ಹಾಗೆ ತಡಿತಾಳೆ. ಕಣ್ಣಪ್ಪನವ್ರಿಗೆ ಅವರ ಮಗಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಹಾಗಾಗಿ ಆ ಕರುವನ್ನು ಬಲಿ ಕೊಡದೆ ಹಾಗೆ ಅವ್ರ ಹತ್ರ ಉಳಿಸ್ಕೋತಾರೆ. ಆದರೆ ದುರಾದೃಷ್ಟವಶಾತ್ ಕಣ್ಣಪ್ಪನವರ ಮಗಳು ಕೆಲವೇ ದಿನಗಳಲ್ಲಿ ಮರಣವನ್ನು ಹೊಂದುತ್ತಾಳೆ. ಈ ಘಟನೆ ಕಣ್ಣಪ್ಪನವ್ರನ್ನ ತುಂಬಾ ಕುಗ್ಗಿಸುತ್ತೆ. ಹಾಗೆ ದುಃಖದಿಂದ ಮಗಳ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಅಷ್ಟರಲ್ಲಿ ಆಶ್ಚರ್ಯ ಅನ್ನೋ ಹಾಗೆ ಮಗಳ ದೇಹ ನಾಪತ್ತೆ ಆಗಿರುತ್ತೆ. ಆಗ ಕಣ್ಣಪ್ಪನ ಹೋಗಿ ಒಬ್ಬ ಅರ್ಚಕರಿಗೆ ನಡೆದಿದ್ದನ್ನೆಲ್ಲ ಹೇಳಿದಾಗ, ನೀನು ಬಲಿ ಕೊಡೋದಕ್ಕೆ ಅಂತ ಕರುವನ್ನು ತಾಯಿಯಿಂದ ಬಲವಂತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೆ, ಹಾಗಾಗಿ ಆ ದೇವಿ ನಿನ್ನ ಮಗಳನ್ನು ನಿನ್ನಿಂದ ದೂರ ಮಾಡಿ ನಿನಗೆ ಶಿಕ್ಷೆ ಕೊಟ್ಟಿದ್ದಾಳೆ ಅಂತ ಅರ್ಚಕ ಹೇಳ್ತಾನೆ. ಆಗ ತನ್ನ ತಪ್ಪನ್ನು ಅರ್ಥಕೊಂಡು ಆ ಕರುವನ್ನು ಮತ್ತೆ ಹುಡ್ಕೋದಕ್ಕೆ ಶುರು ಮಾಡ್ತಾನೆ ಕಣ್ಣಪ್ಪನ್. ಹೀಗೆ ಹುಡ್ಕೊಂಡು ಹೋಗ್ತಾ ಇರುವಾಗ ಅವನಿಗೆ 2 ಕಲ್ಲುಗಳು ಕಾಣಿಸುತ್ತೆ. ಆ ಕಲ್ಲುಗಳು ದೈವಿಕ ಸ್ವಭಾವದವು ಅಂತ ಅವನಿಗೆ ಗೊತ್ತಾಗತ್ತೆ. ಮಹಾವಿಷ್ಣು ಹಾಗೆ ಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಕಲ್ಲುಗಳು ಅಂತ ಅರ್ಚಕರು ಹೇಳ್ತಾರೆ. ಪ್ರತಿದಿನ ಬಂದು ಈ 2 ಕಲ್ಲುಗಳಿಗೂ ಕೂಡ ನೀನು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸು, ನಿನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸ್ತಾಳೆ ಆ ದೇವಿ ಅಂತ ಅರ್ಚಕ ಕಣ್ಣಪ್ಪನಿಗೆ ಹೇಳ್ತಾನೆ. ಹಾಗಾಗಿ ಕಣ್ಣಪ್ಪನ್ ತಾನು ಸಾಯೋವರೆಗೂ ಕೂಡ ಆ ಕಲ್ಲುಗಳನ್ನು ಪೂಜೆ ಮಾಡ್ತಾ ಬರ್ತಾನೆ. ಕಣ್ಣಪ್ಪನ್ ಸತ್ತು ಹೋದ ನಂತರ ಒಂದಿನ ಒಬ್ಬ ಹುಲ್ಲನ್ನು ಕತ್ತರಿಸ್ಕೊಂಡು ಬರೋದಕ್ಕೆ ಅಂತ ಕಾಡಿಗೆ ಬಂದಿರ್ತಾನೆ. ಅವನು ಹರಿತವಾಗಿರುವಂಥ ಕತ್ತಿಯಿಂದ ಹುಲ್ಲನ್ನು ಕುಯ್ತಾ ಇರುವಾಗ ಅವನ ಕತ್ತಿ ಕಲ್ಲಿಗೆ ತಾಕಿ ಕಲ್ಲಿನಿಂದ ರಕ್ತ ಬರೋದಕ್ಕೆ ಶುರುವಾಗತ್ತೆ. ಆವಾಗ ಅವನು ಹೋಗಿ ಅರ್ಚಕರನ್ನು ಕರ್ಕೊಂಡು ಬಂದು ಆ ಕಲ್ಲುಗಳನ್ನು ತೋರಿಸ್ತಾನೆ. ಆವಾಗ ಅರ್ಚಕರು ಇದು ದೈವಿಕ ಕಲ್ಲು ಅಂತ ಹೇಳಿ ಅವತ್ತಿನಿಂದ ಈ ಕಲ್ಲುಗಳಿಗೆರಡಿಗೂ ಕೂಡ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಈ ಚೊಟ್ಟಾನಿಕರ ದೇವಸ್ಥಾನಕ್ಕೂ ನಮ್ಮ ಕರ್ನಾಟಕದಲ್ಲಿರುವಂತಹ ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನಕ್ಕೂ ಕೂಡ ಒಂದು ಸಂಬಂಧ ಇದೆ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಅದು ಯಾಕೆ ಅಂತ ಇವಾಗ ತಿಳ್ಕೊಳ್ಳೋಣ. ನೋಡಿ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಂಕರಾಚಾರ್ಯರು ಕೇರಳ ರಾಜ್ಯದಲ್ಲಿ ಹುಟ್ಟಿದವರು. ಹಾಗೆ ನಮ್ಮ ದೇಶದಾದ್ಯಂತ 18 ಶಕ್ತಿಪೀಠಗಳನ್ನು ಸ್ಥಾಪನೆ ಮಾಡಿದವರು ಕೂಡ ಈ ಶಂಕರಾಚಾರ್ಯರೇ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಇನ್ನು ಕೊಲ್ಲೂರಲ್ಲಿ ಮೂಕಾಂಬಿಕೆ ದೇವಿ ನೆಲೆಸೋದಕ್ಕೆ ಹಾಗೆ ಈ ಚೊಟ್ಟಾನಿಕರ ದೇವಸ್ಥಾನದಲ್ಲಿ ಭಗವತಿ ದೇವಿ ನೆಲೆಸೋದಕ್ಕೂ ಕೂಡ ಶಂಕರಾಚಾರ್ಯರೇ ಕಾರಣ ಅಂತಲೂ ಹೇಳ್ಬೋದು.
ಶಂಕರಾಚಾರ್ಯರಿಗೆ ಒಮ್ಮೆ ಸರಸ್ವತಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮನಸ್ಸಾಗತ್ತೆ. ಹಾಗಾಗಿ ಅವರು ಕಾಶ್ಮೀರಕ್ಕೆ ಹೋಗಿ ಕಠಿಣ ತಪಸ್ಸನ್ನು ಮಾಡ್ತಾರೆ. ತಪಸ್ಸಿಗೆ ಒಲಿದಂತಹ ದೇವಿ, ನಿನಗೆ ಏನು ವರ ಬೇಕೋ ಕೇಳು ಅಂತ ಹೇಳಿದಾಗ, ನೀನು ನನ್ನ ಜೊತೆ ಬಂದು ನನ್ನ ಊರಲ್ಲಿ ನೆನೆಸ್ಬೇಕು ಅಂತ ಕೇಳ್ಕೊಳ್ತಾರೆ ಶಂಕರಾಚಾರ್ಯರು. ಆ ಮಾತಿಗೆ ಒಪ್ಪಿದಂತಹ ಸರಸ್ವತಿ ದೇವಿ ಒಂದು ಷರತ್ತನ್ನು ವಿಧಿಸ್ತಾರೆ. ಅದೇನಂದ್ರೆ, ಶಂಕರಾಚಾರ್ಯರು ಮುಂದೆ ಹೋಗ್ತಾ ಇರುವಾಗ ದೇವಿ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾರೆ. ನೀನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡಬಾರ್ದು. ಒಂದು ವೇಳೆ ನೀನೇನಾದರೂ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಾನು ಅದೇ ಜಾಗದಲ್ಲಿ ನೆಲೆ ನಿಲ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಒಪ್ಪಿದಂಥ ಶಂಕರಾಚಾರ್ಯರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಡಿನ ಮಧ್ಯಭಾಗದಲ್ಲಿ ಬಂದಾಗ ದೇವಿ ಶಂಕರಾಚಾರ್ಯರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ ತನ್ನ ಗೆಜ್ಜೆಯ ಸಪ್ಪಳವನ್ನು ಕಡಿಮೆ ಮಾಡ್ತಾಳೆ, ಅಂದರೆ ಕೇಳಿಸದೇ ಇರೋ ಹಾಗೆ ಮಾಡ್ತಾಳೆ. ಆದರೂ ಕೂಡ ಶಂಕರಾಚಾರ್ಯರು ಹಿಂದಕ್ಕೆ ತಿರುಗಿ ನೋಡೋದಿಲ್ಲ. ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ದೇವಿ ಹಿಂದೆ ಬರ್ತಾ ಇದ್ದಾಳೋ ಇಲ್ವೋ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಶಂಕರಾಚಾರ್ಯರು ಹಿಂದಿರುಗಿ ನೋಡ್ತಾರೆ. ಇದರಿಂದ ಕೋಪಗೊಂಡಂತಹ ದೇವಿ ತಾನು ನಿಂತ ಸ್ಥಳದಲ್ಲೇ ನೆಲೆ ನಿಲ್ತಾಳೆ. ಈ ಪವಿತ್ರವಾದಂತಹ ಸ್ಥಳನೇ ನಮ್ಮ ಕರ್ನಾಟಕ ರಾಜ್ಯದ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಕೊಲ್ಲೂರು. ಆವಾಗ ಶಂಕರಾಚಾರ್ಯರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಶಂಕರರು ದೇವಿಯನ್ನು ಬಗೆಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ದೇವಿ ಕೊಲ್ಲೂರನ್ನು ಬಿಟ್ಟು ಕೇರಳಗೆ ಹೋಗಿ ನೆಲೆಸೋದಕ್ಕೆ ದೇವಿ ಒಪ್ಪೋದಿಲ್ಲ. ತುಂಬ ಸಮಯ ಕಳೆಯುತ್ತೆ. ಶಂಕರಾಚಾರ್ಯರು ಪ್ರತಿದಿನ ದೇವಿಯನ್ನು ಬೇಡ್ಕೊಳ್ತಾನೆ ಇರ್ತಾರೆ. ಕೊನೆಗೆ ಮತ್ತೊಂದು ಷರತ್ತಿನ ಮೇಲೆ ದೇವಿ ಚೊಟ್ಟಾನಿಕರ ಭಗವತಿ ದೇವಸ್ಥಾನಕ್ಕೆ ಹೋಗಿ ನೆಲೆಸೋದಕ್ಕೆ ನಿರ್ಧಾರ ಮಾಡ್ತಾಳೆ. ಆದರೆ ಪೂರ್ಣ ಪ್ರಮಾಣದಲ್ಲೇ ಅಲ್ಲ. ಪೂರ್ಣ ಪ್ರಮಾಣದಲ್ಲದೆ ಹೇಗೆ ದೇವಿ ಹೋಗಿ ಅಲ್ಲಿ ನೆಲೆಸಿದ್ರು ಅಂತ ಕೇಳೋದಾದರೆ, ಶಂಕರಾಚಾರ್ಯರ ಜೊತೆ ಒಂದು ರಾಜಿಯನ್ನು ಮಾಡ್ಕೊಂಡಿರ್ತಾರೆ. ಅದೇನೆಂದರೆ, ನಾನು ಪ್ರತಿದಿನ ಬೆಳಗ್ಗೆ ಚೊಟ್ಟಾನಿಕರ ಭಗವತಿ ದೇವಸ್ಥಾನಕ್ಕೆ ಬಂದು ತನ್ನ ಭಕ್ತರನ್ನು ಆಶೀರ್ವಾದ ಮಾಡಿ ಪುನಃ ಮಧ್ಯಾಹ್ನ ವಾಪಸ್ ಕೊಲ್ಲೂರಿಗೆ ಹಿಂದಿರುಗ್ತೀನಿ ಅಂತ ರಾಜಿಯನ್ನು ಮಾಡ್ಕೊಂಡಿರ್ತಾರೆ. ಅವತ್ತಿನಿಂದ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕಿಂತ ಮುಂಚಿತವಾಗಿ ಚೊಟ್ಟಾನಿಕರ ಭಗವತಿ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗತ್ತೆ. ದೇವಿಗೆ ಬಿಳಿ ವಸ್ತ್ರವನ್ನು ಧರಿಸಿ ಸರಸ್ವತಿ ಅಲಂಕಾರವನ್ನು ಮಾಡ್ತಾರೆ. ನೀವು ಕೊಲ್ಲೂರಿಗೆ ಹೋದಾಗ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ, ಕರ್ನಾಟಕದ ಜನ ಎಷ್ಟಿರ್ತಾರೋ ಮಲಯಾಳಂ ಅಂದರೆ ಕೇರಳದ ಜನಗಳು ಕೂಡ ಅಷ್ಟೇ ಜಾಸ್ತಿ ಆ ದೇವಸ್ಥಾನದಲ್ಲಿ ಇರ್ತಾರೆ. ಹಾಗೆ ಅಲ್ಲಿನ ಬೋರ್ಡ್ಗಳು ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿಲಿ ಹೇಗಿರುತ್ತೋ ಮಲಯಾಳಮಲ್ಲೂ ಕೂಡ ಬರೆದಿರ್ತಾರೆ ಆ ಬೋರ್ಡ್ಗಳ ಮೇಲೆ. ಯಾಕಂದರೆ ಕೇರಳದಿಂದ ಬರೋರ ಸಂಖ್ಯೆ ತುಂಬಾ ಜಾಸ್ತಿ ಕೊಲ್ಲೂರಿಗೆ. ಇನ್ನು ಈ ಚೊಟ್ಟಾನಿಕರ ಭಗವತಿ ದೇವಸ್ಥಾನಕ್ಕೆ ಭಕ್ತರಿಗೆ ಮಾನಸಿಕ ಅಸ್ವಸ್ಥತೆ ಮತ್ತು ದುಷ್ಟಶಕ್ತಿಗಳಿಂದ ಉಂಟಾಗುವಂಥ ತೊಂದರೆಗಳನ್ನು ಗುಣಪಡಿಸೋದಕ್ಕೆ ಅಂತ ತುಂಬಾ ಹೆಸರುವಾಸಿಯಾಗಿದೆ ಅಂತ ಮುಂಚೆನೇ ಹೇಳಿದ್ನಲ್ವ. ಇವರು ಯಾವ ರೀತಿ ಹೋಗಿ ಅಲ್ಲಿ ಪೂಜೆನೆಲ್ಲ ನಡೆಸಬೇಕು, ಎಷ್ಟು ದಿನದ ಪೂಜೆಯನ್ನು ನಡೆಸಬೇಕು ಅಂತ ಕೇಳೋದಾದರೆ, ನೀವು ಅಲ್ಲಿಗೆ ಹೋಗಿ ಅಲ್ಲಿ ಅರ್ಚಕರ ಬಳಿ ಮಾತಾಡಬೇಕಾಗತ್ತೆ. ಅವರು ನಿಮಗೆ ಏನೇನೆಲ್ಲ ಪ್ರೊಸೀಜರ್ ಇದೆ, ಎಷ್ಟಾಗತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ದೇವಿಯನ್ನು ನೀವು ಮನಸಾರೆ ಪ್ರಾರ್ಥನೆ ಮಾಡ್ಕೋಬೇಕು. ಆನಂತರ ಮಂಡಲ ಪೂಜೆಯನ್ನು ಮಾಡಬೇಕಾಗತ್ತೆ. 41 ದಿನಗಳ ಕಾಲ ಪೂಜೆಯನ್ನು ನಡೆಸಿ ದುಷ್ಟಶಕ್ತಿಗಳಿಂದ ಮುಕ್ತಿಯನ್ನು ಹೊಂದಬಹುದು ನೀವು. ನೋಡಿ, ಕೀಸ್ಗಾವ್ ದೇವಸ್ಥಾನದಲ್ಲಿ ಅಮ್ಮನವರು ಈ ರೀತಿಯಾಗಿ ನಮಗೆ ದರ್ಶನ ಕೊಡ್ತಾರೆ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಗರ್ಭಗುಡಿಯಲ್ಲಂತೂ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ಆಚರಣೆ ಇದೆ. ಅದೇನೆಂದರೆ, ಅಮ್ಮನವ್ರನ್ನ ಸಂತೋಷ ಪಡಿಸೋದಕ್ಕೆ ಅಂತ ಇಲ್ಲಿ ಪಟಾಕಿಯನ್ನು ಹೊಡಿತಾರೆ. ಅದು ಪಟಾಕಿಯನ್ನು ಯಾರಂದರೆ ಅವರು ಹೋಗಿ ಹೊಡೆಯೋ ಹಾಗಿಲ್ಲ. ಪಟಾಕಿ ಹೊಡೆಯೋದಕ್ಕೆ ಅಂತ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಇಲ್ಲಿ ಬಂದು ಅವ್ರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಮುಂದೆ ನಿಮಗೆ ಚಿಕ್ಕದಾಗಿ ಒಂದು ಗುಡಿಸಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಬಂದು ಪಟಾಕಿಯನ್ನು ಹೊಡಿತಾರೆ ಅವ್ರ ಚೀಟಿ ತೊಗೊಂಡು. ನೋಡಿ, ಇವರು ಟಿಕೆಟ್ ತೊಗೊಂಡು ಅಲ್ಲಿ ಟಿಕೆಟ್ ಇಟ್ಬಿಟ್ಟು ಬರ್ತಾ ಇದ್ದಾರೆ. ಇವ್ರು ಬಂದಾದ ನಂತರ ಅಲ್ಲಿ ಪಟಾಕಿಯನ್ನು ಹೊಡಿತಾರೆ. ಈ ಆಚರಣೆಯನ್ನು ಇವರು ವೇಡಿ ವಸಿ ಪಡು ಅಂತ ಕರೀತಾರೆ. ಈ ರೀತಿ ಪಟಾಕಿಯನ್ನು ಹೊಡೆದಾಗ, ಆ ಪಟಾಕಿ ಹೊಡೆದಾಗ ಶಬ್ದ ಜೋರಾಗಿ ಬರುತ್ತಲ್ಲ, ಅದು ದೇವರನ್ನು ಜಾಗೃತಗೊಳಿಸಿ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಅವರ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಇಲ್ಲಿ ಪಟಾಕಿ ಹೊಡಿಸೋದ್ರಿಂದ ಅಂತ ಹೇಳ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಇಲ್ಲಿ ಟಿಕೆಟನ್ನು ತಗೊಂಡು ಪಟಾಕಿಯನ್ನು ದೇವಸ್ಥಾನದ ಆವರಣದಲ್ಲಿ ಹೊಡಿಸ್ತಾರೆ. ಆದರೆ ಇತ್ತೀಚೆಗೆ ಕೋರ್ಟ್ ಇದಕ್ಕೆ ರಿಸ್ಟ್ರಿಕ್ಷನನ್ನು ಮಾಡಿದ್ದಾರೆ. ಬೇರೆ ರಾತ್ರಿ ಸಮಯದಲ್ಲೆಲ್ಲ ಇಲ್ಲಿ ಪಟಾಕಿ ಹೊಡೆಯೋ ಹಾಗಿಲ್ಲ, ಹೊಡೆದ್ರೂ ಜಾಸ್ತಿ ಸೌಂಡ್ ಬರೋವಂಥದ್ದನ್ನೆಲ್ಲ ಹೊಡೆಯೋ ಹಾಗಿಲ್ಲ ಅಂತ. ಇನ್ನು ದೇವಾಲಯದ ಆವರಣದಲ್ಲಿ ನೀವೊಂದು ಪಾಳು ಬಿದ್ದಂತಹ ಮರವನ್ನು ನೋಡಿರ್ಬೋದು. ಆ ಮರಕ್ಕೆ ತಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದ ಮೇಲೆ ಇಲ್ಲಿಗೆ ಬಂದವರು ಮರಕ್ಕೆ ಮೊಳೆಯನ್ನು ಹೊಡಿತಾರೆ. ಆದರೆ ಸುತ್ತಿಗೆಯಿಂದ ಅಲ್ಲ, ಬದಲಾಗಿ ತಮ್ಮ ಹಣೆಯಿಂದ ಮೊಳೆಯನ್ನು ಆ ಮರಕ್ಕೆ ಹೊಡಿತಾರೆ. ಇದು ಕೂಡ ಇಲ್ಲಿ ಆಚರಣೆ ಮಾಡುವಂಥ ಒಂದು ವಿಶೇಷ ಆಚರಣೆ ಅಂತ ಹೇಳಿದ್ರು ತಪ್ಪಾಗಲಾರ್ದು.
ಇನ್ನು ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಹೆಂಗಿದೆ ಅಂತ ಕೇಳ್ಬೋದು. ಇಲ್ಲಿ ಪಕ್ಕದಲ್ಲೇ ಸುಮಾರಷ್ಟು ರೂಮ್ಸ್ಗಳಿದೆ. ದೇವಸ್ಥಾನದ ರೂಮ್ಸ್ಗಳು ಕೂಡ ಇದೆ, ಹಾಗೆ ಪ್ರೈವೇಟ್ ರೂಮ್ಗಳು ಕೂಡ ಇದೆ. ನೀವು ವಿಚಾರಿಸಿ ರೂಮ್ ಮಾಡಿಕೊಂಡು ಸ್ಟೇ ಆಗ್ಬೋದು. ಇಲ್ಲಿ ತುಂಬಾ ಅದ್ಭುತವಾದಂತಹ ದೇವಸ್ಥಾನ. ಅಮ್ಮನವರು 2 ಕಡೆ ದರ್ಶನ ಮಾಡಬೇಕಾಗತ್ತೆ. ಬಹಳನೇ ಅದ್ಭುತವಾಗಿ ನಮಗೆ ದರ್ಶನ ಕೊಡ್ತಾರೆ. ಈ ರೀತಿಯಾದಂಥ ದೇವಸ್ಥಾನಕ್ಕೆ ಮೊದಲನೇ ಸಲ ಬಂದಿದ್ದು ತುಂಬಾ ಖುಷಿ ಆಯಿತು ನನಗೆ. ಇಲ್ಲಿಗೆ ಬರುವಂತಹ ಭಕ್ತರು ದೇವಿಯನ್ನು ಅಮ್ಮೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ ಅಂತ ಕರೀತಾರೆ. ಇಲ್ಲಿ ಅಮ್ಮನವರ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಎರ್ನಾಕುಲಂ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀವಿ. ಎರ್ನಾಕುಲಮಿಂದ ಗುರುವಾಯೂರಿಗೆ ಟ್ರೈನಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಲ್ಲಿಂದ 2 ಅವರ್ ಜರ್ನಿ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಗುರುವಾಯೂರು ದೇವಸ್ಥಾನವನ್ನು ತಲುಪೋದು ಹೇಗೆ, ಹಾಗೆ ಆ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಹಾಗೆ ಅಲ್ಲೆಲ್ಲ ಏನೇನು ಪ್ರೊಸೀಜರ್ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸೋದನ್ನು ಮರಿಬೇಡಿ. ಆ ಭಗವತಿ ದೇವಿ ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರದ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.